ಒಂದು ಸುಂದರವಾದ ಊರು. ಆ ಊರಲ್ಲಿ ಒಂದು ಚಿಕ್ಕ ಕೊಳವಿತ್ತು. ಕೊಳದಲ್ಲಿ ತುಂಬಾ ಸುಂದರವಾಗಿದ್ದ ತಾವರೆ ಹೂಗಳಿತ್ತು. ತಾವರೆ ಹೂಗಳ ಸುತ್ತಮುತ್ತ ಮಲ್ಲಿಗೆ, ಸಂಪಿಗೆ, ಗುಲಾಬಿ ಹೂವಿತ್ತು. ಆ ಕೊಳದಲ್ಲಿದ್ದ ಒಂದು ತಾವರೆ ಹೂವಿಗೆ ತುಂಬಾ ಜಂಬವಿತ್ತು. ನಾನು ತುಂಬಾ ಸುಂದರವಾಗಿದ್ದೇನೆ, ನಾನು ಈ ಕೆಸರಿನಲ್ಲಿ ಇರಬಾರದು ಎಂದು ಹೇಳಿ ಮಲ್ಲಿಗೆ, ಸಂಪಿಗೆ ಹಾಗೂ ಗುಲಾಬಿಯೊಂದಿಗೆ ತನ್ನ ಸ್ನೇಹವನ್ನು ಬೆಳೆಸಿತ್ತು. ಅವರ ಜೊತೆ ಜೀವಿಸಬೇಕೆಂದು ಯೋಚನೆ ಮಾಡಿತ್ತು. ಒಂದು ದಿನ ಗುಲಾಬಿ ಮನೆಗೆ ಹೋಯಿತು. ಆ ಗುಲಾಬಿ ಹೂಗಳ ಮುಳ್ಳು ಚುಚ್ಚಿ ನಾನು ಇಲ್ಲಿ ಜೀವಿಸಲಾರೆ ಎಂದು ಮರುದಿನ ಮಲ್ಲಿಗೆ ಮನೆಗೆ ಹೋಯಿತು. ಅದು ಮಲ್ಲಿಗೆ ಗಿಡದ ಮೇಲೆ ಹತ್ತುತ್ತಿರುವಾಗ ಜೋರಾದ ಗಾಳಿಯಿಂದ ಕೆಳಗೆ ಬಿದ್ದು ಹೋಯಿತು. ನಾನು ಇಲ್ಲೂ ಕೂಡ ಜೀವಿಸಲಾರೆ ಎಂದು ತಿಳಿದು ಮರುದಿನ ಸಂಪಿಗೆ ಮನೆಗೆ ಹೋಯಿತು. ಆದರೆ ಸಂಪಿಗೆ ಮರ ಏರುವಾಗ ಅದು ಗಾಳಿಯಲ್ಲಿ ಜಾರಿ ಬಿದ್ದಿತು. ಆಗ ತಾವರೆ ಕೆಸರೇ ನನಗೆ ಗಟ್ಟಿ ಎಂದು ತಿಳಿದು ತನ್ನ ಮನೆಗೆ ಮತ್ತೆ ಹೋಯಿತು. ಇದರಿಂದ ನಾವು ಏನು ತಿಳಿಯಬೇಕು ಎಂದರೆ ಅತಿ ಆಸೆ ಪಡಬಾರದು ಮಕ್ಕಳಾ. ಈ ಕತೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಬನ್ನಿ.